ಹೌದು ನನ್ನ ಪ್ರಿಯ ಪ್ರೇಕ್ಷಕರೇ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿ ರಕ್ಷೆ ಅಂತಾನೆ ಹೇಳ್ಬೋದು. ಒಮ್ಮೆ ದಾಖಲಾದ್ರೆ ಜೀವನ ಪರ್ಯಂತ ಮಾಹಿತಿ ಇಲ್ಲಿ ಲಭ್ಯ ಆಗತ್ತೆ. ಏನು ಪ್ರಯೋಜನ ಅಂತ ಹೇಳಿದ್ರೆ, ನಕಲಿ ಸಹಿ ಪದೇ ಪದೇ ತಿದ್ದುಪಡಿಗೆ ಅವಕಾಶ ಇರಲ್ಲ ಇಲ್ಲಿ. ಏನಂತಂದ್ರೆ ಶೀಘ್ರವಾಗಿ ಪ್ರಮಾಣ ಪತ್ರದ ವಿವರವನ್ನ ನಾವಿಲ್ಲಿ ಪಡ್ಕೋಬಹುದು. ಹಾಗೆ ಕಾಗದ ರಹಿತ ಪ್ರಮಾಣ ಪತ್ರವನ್ನ ಪಡೆಯೋದಕ್ಕೆ ಕೂಡ ಅನುಕೂಲ ಆಗತ್ತೆ. ಹಾಗೆ ಕೋಟಾಗಳ ಅಡಿಯಲ್ಲಿ ಅಕ್ರಮ ಪ್ರವೇಶಕ್ಕೆ ಇಲ್ಲಿ ಅವಕಾಶ ಇರಲ್ಲ. ಏನಿದು ಅಂತಂದ್ರೆ, ಇತ್ತೀಚೆಗೆ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಮತ್ತು ಕನ್ನಡ ಮಾಧ್ಯಮದ ನಿಜವಾದ ಅಭ್ಯರ್ಥಿಗಳಿಗೆ ಇಲ್ಲಿ ವಂಚನೆ ಆಗೋದನ್ನ ತಡೆ ಕಟ್ಟೋದಕ್ಕೋಸ್ಕರ ಈ ಪ್ರಮಾಣ ಪತ್ರವನ್ನ ಡಿಜಿಟಲೀಕರಣವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಚಿಂತನೆಯನ್ನ ಮಾಡಿದ್ದಾರೆ. ಏನಿದು ಡಿಜಿಟಲೀಕರಣ ಅಂತಂದ್ರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ತಾನು ಓದಿದ ಶಾಲೆಯ ಮುಖ್ಯ ಶಿಕ್ಷಕರ ಮೂಲಕ ಪ್ರಮಾಣ ಪತ್ರವನ್ನ ಪಡಿತಾರೆ. ಮುಖ್ಯ ಶಿಕ್ಷಕರ ಸೈನ್ ಅನ್ನ ಮಾಡ್ಬೇಕು. ಖಚಿತಪಡಿಸ್ಕೊಂಡ ನಂತರ ಸೈನ್ ಅನ್ನ ಮಾಡಿದ ನಂತರ ಆಯಾ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನ ಅವ್ರು ತಗೋಬೇಕಾಗತ್ತೆ. ಹೀಗೆ ಬೇರೆ ಬೇರೆ ಪ್ರಮಾಣ ಪತ್ರಗಳಿಗೆ ಇರೋ ರೀತಿಯಲ್ಲಿ ಅಧಿಕೃತ ವೆಬ್ಸೈಟ್ ಅನ್ನ ಮಾಡಿ ಈ ಮೂಲಕ ಪ್ರಮಾಣ ಪತ್ರಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಅನ್ನ ಮಾಡ್ತಾರೆ. ವಿದ್ಯಾರ್ಥಿಯ ಶಾಲಾ ನೋಂದಣಿ ಸಂಖ್ಯೆ ಮತ್ತೆ ಅವರು ಹುಟ್ಟಿದ ದಿನಾಂಕದ ಮೂಲಕ ಇದನ್ನ ನಾವು ಪ್ರಮಾಣ ಪತ್ರವನ್ನ ಪಡೆಯೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತಾರೆ. ಈ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು KEA ಅಭಿಪ್ರಾಯವನ್ನ ಪಟ್ಟು ಈ ಕುರಿತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಏನಂತಂದ್ರೆ, CET ಮತ್ತೆ ನೀಟ್ ಕೌನ್ಸಿಲಿಂಗು, ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಸೇರಿದಂತೆ ಕೆಲವು ಕಡೆ ಗ್ರಾಮೀಣ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ವಿಶೇಷ ಮೀಸಲಾತಿ ಇರೋದ್ರಿಂದ ಪ್ರಮಾಣ ಪತ್ರ ಸಲ್ಲಿಕೆ ಕಡ್ಡಾಯವಾಗಿದೆ ಅಲ್ವಾ. ಅಭ್ಯರ್ಥಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರೋದನ್ನ ಪ್ರಮಾಣ ಪತ್ರವನ್ನ ನಾವಿಲ್ಲಿ ದೃಢೀಕರಿಸಬೇಕಾಗತ್ತೆ. ಆದ್ರೆ ಆಯಾ ಶಾಲೆಗಳ ಮುಖ್ಯ ಶಿಕ್ಷಕರ ಸಹಿಯನ್ನ ಪಡೆದ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೈನ್ ಅನ್ನ ತಗೋಬೇಕಲ್ವಾ. ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಕೆಲ ಅಭ್ಯರ್ಥಿಗಳು ಇದರಲ್ಲಿ ಅಕ್ರಮವಾಗಿ ಬೇರೆ ರೀತಿಯಲ್ಲಿ ಅವರ ಸೈನ್ ಅನ್ನ ಮಾಡ್ಕೊಂಡು ಬಂದಿರ್ತಕ್ಕಂತಹ ಅಕ್ರಮ ಪ್ರಕರಣಗಳು ಬೆಳಕಿಗೆ ಬಂದಿರೋದ್ರಿಂದ ಈ ಪ್ರಮಾಣ ಪತ್ರವನ್ನ ಡಿಜಿಟಲೀಕರಣ ಮಾಡ್ಬೇಕು ಅಂತೇಳಿ ಚಿಂತನೆಯನ್ನ ನಡೆಸಿದ್ದಾರೆ. ಹಾಗಾಗಿ ಪ್ರಸ್ತುತ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಆಧಾರು, ಪಡಿತರ ಚೀಟಿ ಹೀಗೆ ಸೇರಿದಂತೆ ವಿವಿಧ ದಾಖಲೆಗಳು ಡಿಜಿಟಲ್ ರೂಪದಲ್ಲಿ ಲಭ್ಯ ಇದಾವ ಆಲ್ರೆಡಿ. ಹಾಗಾಗಿ ಅದರ ಸತ್ಯತೆಯನ್ನ ಪರಿಶೀಲಿಸಿ ಈಗ ಯಾರಿಗ ಅರ್ಹತೆ ಇದೆ ಅಂತ ಅಭ್ಯರ್ಥಿಗಳಿಗೆ ಸವಲತ್ತನ್ನ ಮತ್ತೆ ಮೀಸಲನ್ನ ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಪ್ರಮಾಣ ಪತ್ರಗಳು ಕೂಡ ಡಿಜಿಟಲ್ ರೂಪದಲ್ಲಿ ಲಭ್ಯ ಆದ್ರೆ, ಕನ್ನಡ ಮಾಧ್ಯಮದ್ದು ಡಿಜಿಟಲ್ ರೂಪದಲ್ಲಿ ಲಭ್ಯ ಆದ್ರೆ ನಿಜವಾದ ಅಭ್ಯರ್ಥಿಗಳಿಗೆ ಸುಲಭವಾಗಿ ಪತ್ತೆ ಹಚ್ಚಿ ಅದರ ಜೊತೆಗೆ ಆಯಾ ಕೋಟಗಳಡಿ ಯಾರ್ಯಾರಿಗೆ ಅರ್ಹತೆ ಇದೆ ಅಂತ ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸಬಹುದು ಅಂತ ಹೇಳ್ಬಿಟ್ಟು ಗ್ರಾಮೀಣ ಅಭ್ಯರ್ಥಿ ಹಾಗೂ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನ ಒಂದು ಸಾರಿ ಡಿಜಿಟಲೀಕರಣಗೊಳಿಸಿದ್ರೆ ಅವ್ರ ಜೀವನ ಪರ್ಯಂತ ಅದು ಚಾಲ್ತಿಯಲ್ಲಿ ಇರತ್ತೆ. ನಾವ್ ಯಾವಾಗ ಬೇಕಾದ್ರೂ ಅದನ್ನ ನಾವು ಉಪಯೋಗವನ್ನ ಮಾಡ್ಕೋಬಹುದು. ಅದು ಹೇಗೆ ಅಂದ್ರೆ, ಅವರ ಅಡ್ಮಿಷನ್ ನಂಬರ್ ಮತ್ತೆ ಹುಟ್ಟಿದ ದಿನಾಂಕವನ್ನ ಹಾಕ್ಬಿಟ್ರೆ ಅವರು ಕನ್ನಡ ಮಾಧ್ಯಮದಲ್ಲಿ ಮತ್ತೆ ಗ್ರಾಮೀಣ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಆ ಸರ್ಟಿಫಿಕೇಟ್ ನಮಗೆ ಕೈಗೆ ಸಿಗತ್ತೆ. ಅದು ಹೇಗೆ ಅಂದ್ರೆ, ಕಂಪ್ಯೂಟರ್ ಅಲ್ಲಿ ನಾವು ಹೇಗ್ ತೆಗೆದು ಬೇರೆ ರೆಕಾರ್ಡ್ಸ್ ಎಲ್ಲ ಹೇಗ್ ನೋಡ್ತೀವೋ ಹಾಗೇನೆ ಇದನ್ನು ಕೂಡ ತೆಗೆದು ನೋಡ್ಬೋದು. ಹೀಗೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಇದೊಂದು ರೀತಿ ಪ್ರಮಾಣ ಪತ್ರ ಡಿಜಿಟಲೀಕರಣ ಆಗ್ತಾ ಇರ್ತಕ್ಕಂಥದ್ದು ತುಂಬಾ ಉಪಯೋಗ ಅಂತ ನನ್ನ ಅಭಿಪ್ರಾಯ. ಮಾಹಿತಿ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಮಾಹಿತಿ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಮುಂದೆ ಈ ರೀತಿ ಒಳ್ಳೆ ವಿಚಾರಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.